ತಥಾ ಅಪ್ರಮಾದಂ ಅಮೃತತ್ವಂ ಬ್ರವೀಮಿ. ಅಪ್ರಮಾದ ಅಂದ್ರೆ ಏನಾಯ್ತು? ಹಾಗಾದ್ರೆ ಅನ್ಯಥಾ ಜ್ಞಾನವನ್ನು ಬಿಟ್ಟು ಶುದ್ಧವಾದ ಜ್ಞಾನವನ್ನು ಪಡೆದದ್ದು. ನೋಡಿ, ಶುದ್ಧವಾದ ಜ್ಞಾನವನ್ನು ಪಡೆದು ಸದೈವ ದೇವರನ್ನು ಸ್ಮರಿಸಿ ವಿಹಿತವನ್ನು ಮಾಡಿ ನಿಷಿದ್ಧವನ್ನು ಬಿಟ್ಟು ಸದಾಕಾಲ ಶಾಸ್ತ್ರದ ಶ್ರವಣ ಮನನಗಳನ್ನು ಮಾಡ್ತಾ ಇದ್ದ ಅಂತ ಅಂದರೆ ಅವನಿಗಾಗೋದೇನು? ಅಮೃತತ್ವಂ ಬ್ರವೀಮಿ, ಮೋಕ್ಷವಾಗತ್ತೆ ಅವನಿಗೆ. ಅಪ್ರಮಾದಂ ಅಮೃತತ್ವಂ ಬ್ರವೀಮಿ ಪ್ರಮಾದಾದ್ವೈ ಅಸುರಾಹ ಪರಾಭವನ್. ಯಾರು ಪ್ರಮಾದವನ್ನು ಮಾಡಿದ್ರು ಅವರು ಅಸುರರು. ಯಾರು ಅಸುರರೋ ಅವರು ಪ್ರಮಾದವನ್ನು ಮಾಡ್ತಾರೆ. ಸದಾಕಾಲ ಪ್ರಮಾದವನ್ನೇ ಮಾಡ್ತಾ ಇರೋದು, ತಪ್ಪು ತಿಳಿತ ಕೆಟ್ಟ ಕೆಲಸವನ್ನು ಮಾಡ್ತಲೇ ಹೋಗುವುದು, ಇದು ಅಸುರರ ಕೆಲಸ. ಆ ಅಸುರರು ಆ ಪ್ರಮಾದವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅನರ್ಥಗಳಾಗಿವೆ. ಅಪ್ರಮಾದಾತ್ ಬ್ರಹ್ಮಭೂತಾಸುರಾಶ್ಚ. ದೇವತೆಗಳು ಅಥವಾ ದೇವ ಸ್ವಭಾವದವರು, ದೇವತೆಗಳಾಗಲಿ ದೇವ ಸ್ವಭಾವದವರಾಗಲಿ ಸಾತ್ವಿಕರು ಅಂತ ಅರ್ಥ, ಉತ್ತಮರಾದ ಜೀವರು, ಅವರು ಅಪ್ರಮಾದಾತ್ ಪ್ರಮಾದವನ್ನು ಮಾಡದಿದ್ದದ್ದಕ್ಕಾಗಿ ಅವರು ಭಗವಂತನಲ್ಲಿ ಅವರಿಗೆ ಪ್ರತಿಷ್ಠೆ ಸಿಕ್ಕಿತು, ಅವರಿಗೆ ಸ್ಥಿತಿ ಸಿಕ್ಕಿತು, ಅವರಿಗೆ ಮೋಕ್ಷವಾಯಿತು. ನೈವ ಮೃತ್ಯುರು ವ್ಯಾಘ್ರ ಇವತ್ತಿ ಜಂತೂನ್ ನಹ್ಯಸ್ಯ ರೂಪಂ ಉಪಲಭ್ಯತೆ. ನಮ್ಮನ್ನು ಕೊಲ್ಲುವುದೇನಿದೆ ನೋಡಿ, ಕೊಲ್ಲುವುದೇನಿದೆ ನೋಡಿ, ನಮಗೆ ರೋಗವಾಗತ್ತೆ, ಕೊಲ್ತದೆ. ಮೃತ್ಯು ಕೊಲ್ಲುವುದಿಲ್ಲ, ಮೃತ್ಯು ಕೊಲ್ಲುವುದಿಲ್ಲ ನಮ್ಮನ್ನ. ಮೃತ್ಯುವಿನಿಂದ ಸತ್ತ ಅಂತ ಹೇಳುವುದುಂಟ? ವಾದಿರಾಜರು ಕೇಳ್ತಾರೆ. ಮೃತ್ಯುವಿನಿಂದ ಮೃತಃ ಅಂತ ಹೇಳುವುದುಂಟ? ಇಲ್ಲ. ವ್ಯಾಘ್ರೇಣ ಮುತಃ. ಹುಲಿ ಬಂತು ತಿಂದು ಸತ್ತ ಅವನು, ಹಾವು ಕಚ್ಚಿತು ಸತ್ತ, ಆಕ್ಸಿಡೆಂಟ್ ಆಯಿತು ಸತ್ತ, ವಿಷದಿಂದ ಸತ್ತ, ಗನ್ನಿಂದ ಅವನಿಗೇನೋ ಹೊಡೆದ್ರು ಆದ್ದರಿಂದ ಸತ್ತ. ಹೀಗೆ ಬೇರೆ ಬೇರೆ ಸಾಧನಗಳಿಂದ ಸಾಯುವುದು ಕಂಡಿದೆ ಹೊರತು ಮೃತ್ಯುವಿನಿಂದ ಸತ್ತ ಅಂತ ಇಲ್ಲ, ಎಲ್ಲೂ ಇಲ್ಲ. ಹಾರ್ಟ್ ಫೇಲ್ ಆಯಿತು ಸತ್ತ, ಸಿವಿಯರ್ ಆದಂತಹ ಕಾರ್ಡಿಯಕ್ ಅರೆಸ್ಟ್ ಆಯಿತು ಸತ್ತ. ಅಂತೂ ಸಾಯುವುದಕ್ಕೆ ನಾನಾ ವಿಧವಾದ ಸಾಧನಗಳನ್ನು ಹೇಳ್ತಾರೆ ಅಷ್ಟೇ, ನಾನಾ ವಿಧವಾದ ಸಾಧನಗಳನ್ನು ಹೇಳ್ತಾರೆಯೇ ಹೊರತು ಮೃತ್ಯುವಿನಿಂದ ಸತ್ತ ಅಂತ ಹೇಳುವುದು ಕಂಡಿಲ್ಲ ಅಲ್ವೇ? ಆದ್ದರಿಂದ ಸನತ್ಕುಮಾರರು ಸನತ್ಸುಜಾತರು ಹೇಳ್ತಾರೆ, ನೈವ ಮೃತ್ಯುರು ವ್ಯಾಘ್ರ ಇವತ್ತಿ ಜಂತೂನ್. ಹುಲಿ ಬಂದು ಹೇಗೆ, ಹುಲಿ ಊರಿನಲ್ಲಿ ಬಂತು, ಯಾರೋ ಒಬ್ಬ ವ್ಯಕ್ತಿಯನ್ನು ಹಿಡಿದುಕೊಂಡು ತಿಂದಾಕಿತು ಅನ್ನುವಂತೆ ಮೃತ್ಯು ಎಂದೆಂದಿಗೂ ಯಾರನ್ನು ತಿಂದಿಲ್ಲ. ಒಬ್ಬ ವ್ಯಕ್ತಿಯನ್ನು ತಿಂದಿದೆಯಾ? ತೋರಿಸಿ. ಇಲ್ಲ. ಮೃತ್ಯುವಿಗೆ ರೂಪವಿಲ್ಲ, ಮೃತ್ಯುವಿಗೆ ರೂಪವಿಲ್ಲ. ನಹ್ಯಸ್ಯ ರೂಪಂ ಉಪಲಭ್ಯತೆ. ಕೆಲವರು ಹೇಳ್ತಾರೆ ಯಮಂ ತ್ವೇಕೆ ಮೃತ್ಯು ಮತೋನ್ಯಮಾಹು. ಎಲ್ಲವರು ಹೇಳ್ತಾರೆ ಯಮ ಮೃತ್ಯುವಿಗೆ ನಿಯಾಮಕ, ಆದ್ದರಿಂದ ಮೃತ್ಯು ಅಂದರೆ ಯಮ ಅಂತ ಹೇಳುವವರು ಕೆಲವರಿದ್ದಾರೆ. ಯಮಂ ತ್ವೇಕೆ ಮೃತ್ಯು ಮತೋನ್ಯಮಾಹು. ಕೆಲವರು ಅತಃ ಅನ್ಯಂ. ಆ ಮೃತ್ಯುವಿಗೆ ಯಮ ಇವನು ಮೃತ್ಯುವಲ್ಲ, ಯಮನಿಗಿಂತಲೂ ಉತ್ತಮನಾದಂತಹ ದೇವರು ನಾರಾಯಣ ವಿಷ್ಣು ಅವನು ಮೃತ್ಯು ಅಂತ ಕೆಲವರು ಹೇಳುತ್ತಾರೆ. ಯಮಂ ತ್ವೇಕೆ ಮೃತ್ಯು ಮತೋನ್ಯಮಾಹು ಆತ್ಮಾವಾಸೀತ್ ಅಮೃತಂ ಬ್ರಹ್ಮಚರ್ಯಂ. ಆ ಭಗವಂತ ಎಲ್ಲರನ್ನು ಕೊಲ್ಲುವ, ತಾನು ಸಾಯದಿರುವ, ಎಲ್ಲರನ್ನು ಕೊಲ್ಲುವ ತಾನು ಸಾಯದಿರುವ ದೇವರು ನಿಜವಾಗಿ ಮೃತ್ಯು. ಯಾರು ಮೃತ್ಯು? ದೇವರು ನಿಜವಾಗಿ ಮೃತ್ಯು. ಯಾಕೆಂದರೆ ಎಲ್ಲರನ್ನು ಕೊಲ್ತಾನೆ, ಎಲ್ಲರನ್ನು ಕೊಲ್ತಾನೆ, ಕೊಲ್ಲುವವನು ದೇವರು. ದೇವರಿಗೆ ಕಾಪಾಡುವುದಕ್ಕೂ ಅನಂತಾನಂತ ಸಾಧನಗಳಿವೆ, ಕೊಲ್ಲುವುದಕ್ಕೂ ಭಗವಂತನಿಗೆ ಅನಂತಾನಂತ ಸಾಧನಗಳಿವೆ. ಕೋಟಿ ಕೋಟಿ ಕಾರಣಗಳಿಂದ ಅತಿ ಸಣ್ಣ ಕಾರಣದಿಂದ ದೇವರು ಕೊಲ್ಲಬಹುದು, ಅತಿ ಸಣ್ಣ ಕಾರಣದಿಂದ ದೇವರು ಕಾಪಾಡಬಹುದು. ಜಗದ್ರಕ್ಷಾ ಸಾಧನಾನ್ಯಪ್ಯನಂತ್ಯಾನ್ಯನಂತದಾಸಂತಿ ಪುನಸ್ತವೇಶ. ಪರಮಾತ್ಮನಿಗೆ ರಕ್ಷಣೆ ಮಾಡುವುದಕ್ಕೆ ವೇದದಲ್ಲಿ ಬಂದಿರುವಂತಹ ಮಾತು ಶತಂ ಭಿಷಜಃ. ನಿನ್ನ ಸ್ವಾಮಿ ಪರಮಾತ್ಮ ನಿನ್ನತ್ರ ಇರುವ ಔಷಧಿಗಳು ಅರ್ಥಾತ್ ಉಪಾಯಗಳು, ಕಾಪಾಡುವ ಸಾಧನಗಳು ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರವಲ್ಲ, ಕೋಟಿ ಕೋಟಿ ಸಾಧನಗಳು ಭಗವಂತನ ಹತ್ರ ಇವೆ, ಸದಾ ಕಾಲ ಇವೆ. ಬಹಳ ವಿಚಿತ್ರವಾಗಿರುವಂತಹದ್ದು. ದಾಸರು ಹೇಳುವ ಮಾತು, ಕನಕದಾಸರು ಹೇಳುವ ಸಮಯ ಸಮಯವು ಉಂಟೆ ಭಕ್ತ ವತ್ಸಲ ನಿನಗೆ. ನಿಜವಾಗಿಯೂ ಸಮಯ ಅಸಮಯ, ಇದು ಕಾಲ ಇದು ಅಕಾಲ, ಇದು ಪರಮಾತ್ಮನಿಗೆ ಇಲ್ಲ, ಇದು ಈಗ ಮೆಡಿಕಲ್ ಅಂಗಡಿ ಈಗ ತೆಗೆದಿಲ್ಲ, ಅಥವಾ ಸ್ಟಾಕ್ ಇಲ್ಲ, ಅಥವಾ ಅವನು ಡ್ಯೂಟಿ ಮೇಲಿಲ್ಲ, ಪೊಲೀಸ ಅಧಿಕಾರಿ, ಹೀಗೆ ಯಾವುದೂ ಆಗುವುದಿಲ್ಲ. ದೇವರು ಆನ್ ಡ್ಯೂಟಿ,
24 ಗಂಟೆಯಲ್ಲ, 360 ದಿನವಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದೈವ ಭಗವಂತ ಆನ್ ಡ್ಯೂಟಿ ಪರಮಾತ್ಮ. ಮತ್ತು ಭಗವಂತನ ಸಾಧನಗಳು ಒಂದಲ್ಲ, ಕೊಲ್ಲುವುದಕ್ಕೂ ಅನಂತ ಸಾಧನಗಳಿವೆ, ಬದುಕಿಸುವುದಕ್ಕೂ ರಕ್ಷಿಸುವುದಕ್ಕೂ ಅನಂತ ಸಾಧನಗಳಿವೆ. ಮರಿಬಾರದು ನಾವಿದನ್ನು. ಏನ್ ಮಾಡ್ತಾನೆ? ನಾವಂತಿರ್ತೇವೆ ಕೆಲವು ಸಲ, ಬಹಳ ವಿಚಿತ್ರವಾಗಿದೆ ನಿಜ. ಬಹಳ ರೋಗವಾದಾಗ ದೇವರಾದರೂ ಏನ್ ಮಾಡ್ತಾನೆ? ಇಂಥ ಹೊತ್ತಿಗೆ ಏನೂ ಆಗುವುದಿಲ್ಲ, ಆಯ್ತು ಹೋಗ್ತಾನೆ. ದೇವರ ಮೇಲೆ ಅಪವಾದ ಕೊಡಬೇಡಿ. ಆ ಮನುಷ್ಯ ಅವನ ಪ್ರಾರಬ್ಧ ಕರ್ಮ ತೀರಿದೆ, ಅವನು ಸಾಯ್ತಾನೆ ಅಂತನ್ನಿ, ಏನಂತೀರೋ ಅನ್ನಿ. ಆದರೆ ದೇವರಿಗೆ ಸಾಧ್ಯವಿಲ್ಲ ಅಂತನಬೇಡಿ. ನೋ, ಅದನ್ನು ನಾನು ಒಪ್ಪುವುದಿಲ್ಲ, ಶಾಸ್ತ್ರ ಒಪ್ಪುವುದಿಲ್ಲ. ಋಗ್ವೇದ ಅದನ್ನು ಖಂಡನೆ ಮಾಡ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ಜಗದ್ರಕ್ಷಾ ಸಾಧನಾನ್ಯಪ್ಯನಂತಾನಿ ಅನಂತಧಾ ಸಂತಿ ಪುನಸ್ತವೇಶ. ಅನಂತ ಸಾಧನಗಳು ಅಂದರೆ ಒಂದು 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 ಕಾಯಿ ಒಂದು ಹಣ್ಣು, ಒಂದು ಕಾಯಿ ಒಂದು ಹಣ್ಣು. ಆ ಒಂದು ಕಾಯಿ ಒಂದು ಹಣ್ಣನ್ನು ಭಗವಂತ 100 ರೀತಿಯಿಂದಲ್ಲ, ಅನಂತ ರೀತಿಯಿಂದ ಬಳಸಿ ಭಗವಂತ ಒಬ್ಬರನ್ನು ಬದುಕಿಸಬಹುದು, ಅಥವಾ ಕೊಲ್ಲಬಹುದು, ಅಥವಾ ತನ್ನ ಕಾರ್ಯವನ್ನು ಮಾಡಬಹುದು. ಒಂದೊಂದು ವಸ್ತುವನ್ನ, ಜಗತ್ತಿನಲ್ಲಿಯ ಅನಂತಾನಂತ ಪದಾರ್ಥಗಳನ್ನು ಅನಂತ ರೀತಿಯಾಗಿ ಭಗವಂತ ಬಳಸ್ತಾನೆ. ಇದು ಅತ್ಯಂತ ವೈಶಿಷ್ಟ್ಯ. ನಾವು ಒಂದನ್ನು ಒಂದಕ್ಕಾಗಿ ಬಳಸ್ತೇವೆ, ಒಂದನ್ನು ಎರಡಕ್ಕಾಗಿ ಬಳಸ್ತೇವೆ, ಒಂದನ್ನು 10ಕ್ಕಾಗಿ ಬಳಸ್ತೇವೆ. ನಾವು 10ಕ್ಕಿಂತಲೂ 20ಕ್ಕಾಗಿ ನಾವು ಬಳಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನಮಗೆ ಲಿಮಿಟೇಷನ್ ಇದೆ. ದೇವರಿಗೆ ಲಿಮಿಟೇಷನ್ ಇಲ್ಲ. ಭಗವಂತ ಅನಂತವಾಗಿ ಭಗವಂತ ಬಳಸ್ತಾನೆ. ನಾವು ನೋಡ್ತೇವೆ ಇದನ್ನು ಜಗತ್ತಿನಲ್ಲಿ. ಆದ್ದರಿಂದ ಇದು ಬಹಳ ವಿಸ್ತಾರವಾದ ವಿಷಯ, ಬಹಳ ಅದ್ಭುತವಾದಂತಹ ತತ್ವ. ಶಾಸ್ತ್ರ ಇದಕ್ಕಾಗಿ ವೌಚ್ಯ ಮಾಡ್ತದೆ. ಜಗತ್ತಿನಲ್ಲಿ ಕೋಟಿ ಕೋಟಿ ಪ್ರಮಾಣಗಳನ್ನು ಕೊಟ್ಟು ಸಾಧನೆ ಮಾಡ್ತದೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವ ಅಖಿಲೇಶು ಚಾತ್ಮನಃ ಹೇಳುವ ಮಾತನ್ನು ನಾವು ನೋಡ್ತಾ ಇರುವಾಗ ಭಗವಂತ ಅನಂತ ರೀತಿಯಿಂದ ಭಗವಂತ ರಕ್ಷಣೆ ಮಾಡುವುದಕ್ಕಾಗಿ ಸಾಧ್ಯವಿದೆ. ಭಗವಂತನಿಗೆ ಯಾವ ಯಾವ ಲಿಮಿಟೇಷನ್ ಇಲ್ಲ. ಭಕ್ತರ ರಕ್ಷಣೆ ಮಾಡಬೇಕೋ ಮಾಡಲಿಕ್ಕೆ ತಯಾರು ಪರಮಾತ್ಮ. ಮೀನವಾಗಿ ಬರ್ತಾನೆ, ಮೊಸಳೆಯಾಗಿ ಬರ್ತಾನೆ, ಹುಲಿಯಾಗಿ ಬರ್ತಾನೆ, ಸಿಂಹವಾಗಿ, ಯಾವ ಎರಡೆರಡು ರೂಪಗಳನ್ನು ಸೇರಿಸಿಕೊಂಡು ಬರ್ತಾನೆ. ಭಿಕ್ಷೆ ಬೇಡ್ತಾನೆ, ಏನೋ ಮಾಡಲಿಕ್ಕೂ ಪರಮಾತ್ಮ ತಯಾರ. ರಕ್ಷಣೆ ಮಾಡುವುದಕ್ಕೆ, ಕೆಲಸ ಕೆಡಿಸುವುದಕ್ಕೆ ಭಗವಂತ ಏನು ಮಾಡಲಿಕ್ಕೂ ತಯಾರ ಭಗವಂತ. ಹಾಗಾಗಿ ಭಗವಂತನಿಗೆ ಹೇಳ್ತಾರೆ, ಆತ್ಮಾವಾಸೀದ ಅಮೃತಂ ಬ್ರಹ್ಮಚರ್ಯಂ ಪಿತೃಲೋಕೆ ರಾಜ್ಯ ಮನುಷಾಸ್ತಿ ದೇವ. ಈ ದೇವರು ಯಮ ಇದ್ದಾನೆ ಪಿತೃಲೋಕದಲ್ಲಿ, ಅಲ್ಲಿ ಯಮ ರಾಜ್ಯವನ್ನಾಳ್ತಾನೆ ನಿಜ. ಆದರೆ ಯಮನ ಮೇಲೂ ರಾಜ್ಯವನ್ನು ಆಳುವಂತಹ ಮುಖ್ಯ ರಾಜ ಯಾರು? ರಾಮದೇವರು. ರಾಮದೇವರು ಯಮಲೋಕದಲ್ಲಿದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾರದರು ಈ ಮಾತನ್ನ ಧರ್ಮರಾಜನಿಗೆ ಹೇಳಿದ್ದು, ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಅದನ್ನು ನಮಗೆ ತಿಳಿಸ್ತಾರೆ. ಹಾಗಾಗಿ ಯಮಲೋಕದಲ್ಲಿ ಇದ್ದಂತಹ ರಾಮೋ ಯಮ ಸಭಾತಲೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಯಮನ ಪಟ್ಟಣದಲ್ಲಿ, ಯಮನ ಸಭೆಯಲ್ಲಿ ರಾಮದೇವರಿದ್ದು ಆ ರಾಮದೇವರು ಯಮನಾಗಿ ರಕ್ಷಣೆ ಮಾಡ್ತಾರೆ ಅಥವಾ ಕೊಲ್ತಾರೆ. ದಾಸರು ಒಂದು ಹಾಡು ಮಾಡಿದರು. ಈ ರಾಮೋ ಯಮ ಸಭಾತಲೆ ಅಂತನ್ನುವ ಮಾತಿನಿಂದ ಅವರಿಗೆ ಪ್ರೇರಣೆ ಸಿಕ್ಕು ಪ್ರಾಯ ಅವರು ಒಂದು ಹಾಡು ಮಾಡಿದರು. ಯಮನೆಲ್ಲೂ ಕಾಣನೆಂದು ಹೇಳಬೇಡ, ಶ್ರೀರಾಮನೇ ಯಮ, ರಾಮದೇವರೇ ಯಮ. ಆ ರಾಮನೇ ಯಮನಾಗಿ ರಾವಣನ ಸಂಹಾರ ಮಾಡಿದ, ರಕ್ಷಣೆ ಮಾಡಿದ ವಿಭೀಷಣನನ್ನ. ಏನದ್ಭುತ! ತನ್ನ ಹೆಂಡತಿಯನ್ನು ಅಪಹಾರ ಮಾಡಿದಂತ ಕನಕದಾಸರು ಹೇಳ್ತಾರೆ ಹರಿಭಕ್ತಿ ಸಾರದಲ್ಲಿ, ತನ್ನ ಹೆಂಡತಿಯನ್ನ ಅಪಹಾರ ಮಾಡಿಕೊಂಡು ಅವಳ ಮೇಲೆ ಕಣ್ಣಿಟ್ಟ ರಾವಣ, ಅಂಥ ರಾವಣನ ತಮ್ಮನನ್ನು ಕೂಡ ರಾಜ್ಯ ಕಟ್ಟಿದ. ಏನು ಹೇಳಬೇಕು ಅವನಿಗೆ, ಎಷ್ಟು ದಯೆ ಅವನಿಗೆ. ಅದೇ ರಾವಣನನ್ನು ಸಂಹಾರ ಮಾಡಿದ, ಅಲ್ಲೇ ರಾವಣನ ತಮ್ಮನಾದ ವಿಭೀಷಣನಿಗೆ ಪಟ್ಟ ಕಟ್ಟಿ ಅವನಿಗೆ ಸೌಖ್ಯ ಕೊಟ್ಟ ಭಗವಂತ. ಹಾಗಾಗಿ ಪರಮಾತ್ಮನೇ ನಿಜವಾಗಿ ನಿಯಾಮಕ. ಯಮ ಕೆಲಸಕ್ಕೆ ಬಾರದೇ ಇದ್ದಂತಹ ಒಂದು ದೇವತೆ ಹೆಸರು. ದೇವರು ಶಕ್ತಿ ಕೊಟ್ಟದ್ದಕ್ಕೆ ಶಕ್ತಿ ಇದೆ. ಯಮ ಹೇಳ್ತಾನೆ, ನನ್ನ ವಶರಾಗದಿದ್ದವರು ಕೆಲವರೇ, ನನ್ನ ಮೇಲಿರತಕ್ಕಂಥ ಕೆಲವರೇ, ಒಂದು ಬೆರಳೆಣಿಕೆಯಿಂದ ಎಣಿಸ್ತಕ್ಕಂತಹ ಒಂದು 20-30 ಜನರು ಮಾತ್ರ ನನ್ನ ಮೇಲಿದ್ದಾರೆ. ಅವರಿಗೆ ಮಾತ್ರ ಅವರನ್ನು ನಾನು ವಶದಲ್ಲಿ ಇಟ್ಕೊಂಡಿಲ್ಲ. ಅವರನ್ನು ಬಿಟ್ಟು ಎಲ್ಲರೂ ನನ್ನ ವಶ. ಅನಂತಾನಂತ ಜೀವರಾಶಿಗಳನ್ನು ನಿಯಮನ ಮಾಡುವಂತಹ ಶಕ್ತಿ ಯಮನಿಗೆ ಸ್ವಾಭಾವಿಕವಾಗಿ ಬಂತು ಅಂತ ತಿಳಿಬೇಡಿ.
ಅನ್ಯತ್ರ ಕಾಪಿ ಶಕ್ತಿರ್ನ. ಯಾರಿಗೂ ಏನೂ ಶಕ್ತಿ ಇಲ್ಲ, ಯಾರಿಗೂ ಏನೂ ಶಕ್ತಿ ಇಲ್ಲ. ಜಡಕ್ಕಿಲ್ಲ, ಚೇತನಕ್ಕಿಲ್ಲ, ನಿತ್ಯಕ್ಕಿಲ್ಲ, ಅನಿತ್ಯಕ್ಕಿಲ್ಲ, ಭಾವಕ್ಕಿಲ್ಲ, ಅಭಾವಕ್ಕಿಲ್ಲ, ಮುಕ್ತರಿಗಿಲ್ಲ, ಅಮುಕ್ತರಿಗಿಲ್ಲ, ಲಕ್ಷ್ಮೀದೇವಿಗಿಲ್ಲ, ಬ್ರಹ್ಮದೇವರಿಗಿಲ್ಲ, ಯಾರಿಗಿಲ್ಲ. ಯಾರಿಗೇ ಏನೇ ಖಿಲ ಮಾತ್ರ ಶಕ್ತಿ ಇದೆ ಅಂದರೆ ಅದು ಭಗವಂತನಿಂದ ಇದೆ. ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಯಾರಿಗೂ ಶಕ್ತಿ ಇಲ್ಲ. ಇದೇ ಮೂಲ ತತ್ವ. ಇದನ್ನ ತಪ್ಪು ತಿಳಿದು ಬಿಟ್ಟರೆ ಮುಗಿದು ಹೋಯಿತು. ಮೂಲ ಕುಸಿದು ಬಿತ್ತು. ಸ್ವತಂತ್ರಂ ಅಸ್ವತಂತ್ರಂಚ. ಸ್ವತಂತ್ರ ದೇವರು, ಜಗತ್ತೆಲ್ಲ ಅಸ್ವತಂತ್ರ. ಹಾಗಾಗಿ ಶಕ್ತಿಯ ವಿಷಯದಲ್ಲೂ ಯಾರು ಕಿಂಚಿತ್ ಶಕ್ತಿಯನ್ನ ತನ್ನಷ್ಟಕ್ಕೆ ತಾವೇ ಪಡೆದಾರೆ ಅಂತ ಅನ್ನುವರಿಲ್ಲ. ಲಕ್ಷ್ಮೀದೇವಿಗೆ ಏನೂ ಶಕ್ತಿ ಇಲ್ಲ, ಏನೂ ಸುತರಾಂ ಶಕ್ತಿ ಇಲ್ಲ. ಕಸಕ್ಕಿಂತಲೂ ಕಡೆಯಾಗ್ತಾಳೆ ಲಕ್ಷ್ಮಿ. ದೇವರ ಶಕ್ತಿ ಕೊಟ್ರೆ ಎಲ್ಲರನ್ನೂ ಮೀರುವಂತಹ ಮಹಾದೇವಿ ಆಗ್ತಾಳೆ, ಮಹಾತಾಯಿ ಆಗ್ತಾಳೆ ಲಕ್ಷ್ಮಿ. ಆದ್ದರಿಂದ ಭಗವಂತ ಇಲ್ಲದೆ ಆಗುವುದಿಲ್ಲ. ಅದಕ್ಕಾಗಿ ಪಿತೃಲೋಕೆ ರಾಜ್ಯ ಮನುಷಾಸ್ತಿ ದೇವ ಶಿವಶಿವಾನಾಂ ಅಶಿವೋ ಅಶಿವಾನಾಂ. ದೇವರು ನಮಗೆ ಬಹಳ ತುಂಬ ತೊಂದರೆ ಕೊಟ್ಟ. ನಾನು ಏನು ಮಾಡಿಲ್ಲ. ನನ್ನ ಕರಿಯರಲ್ಲಿ ನನಗೆ ನೆನಪಿದ್ದಂತೆ ನಾನು ಚಿಕ್ಕಂದಿನಿಂದ ಇವತ್ತಿನ ತನಕ ನಾನು ಏನೂ ತಪ್ಪು ಮಾಡಿಲ್ಲ. ಯಾಕೆ ನನಗೆ ದೇವರು ಇಷ್ಟು ಶಿಕ್ಷೆ ಕೊಟ್ಟ ಅಂತ ಕೇಳ್ತಿರ್ತೇವೆ ನಾವು. ಆಸ್ ಇಫ್ ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ದೇಹದಲ್ಲಿ ಮಾಡಿದ, ಇವತ್ತು ಈ ಜನ್ಮದಲ್ಲಿ ಮಾಡಿದ, ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಲಿಸ್ಟ್ ನಮ್ಮ ಹತ್ರ ಇದೆ. ಅದನ್ನು ಜಸ್ಟ್ ಲಾಗಿನ್ ಮಾಡಿದರೆ ಎಲ್ಲ ನನಗೆ ಕಂಪ್ಯೂಟರಲ್ಲಿ ಸಿಕ್ಕೋಗತ್ತೆ. ಅದನ್ನು ನೋಡಿಕೊಂಡು ನಾನು ಹೇಳಬಹುದು ದೇವರು ಮಾಡಿದ್ದು ತಪ್ಪು ಅಂತನ್ನೋ ಹಾಗೆ ನಾವು ಮಾತಾಡ್ತಿರ್ತೇವೆ. ಮೂರ್ಖತನದ ಮಾತಲ್ವೇ? ಸನತ್ಸುಜಾತರು ಹೇಳ್ತಾರೆ ಹಾಗಿಲ್ಲ. ಭಗವಂತ ಶಿವಶಿವಾನಾಂ. ಶಿವರಿಗೆ ಶಿವ ಪರಮಾತ್ಮ. ಯಾರು ಒಳ್ಳೆಯವರೋ, ಯಾರು ಸಾಧುಗಳು, ಯಾರು ಸಜ್ಜನರು, ಯಾರು ಪುಣ್ಯವಂತರು, ಯಾರು ಪುಣ್ಯ ಪಾಪ ಇವಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಭಗವಂತ. ಎಂದೆಂದಿಗೂ ಒಂದು ಗುಂಜಿ ಅಲ್ಲ, ಒಂದು ಎಳ್ಳು ಕಾಳಿನಷ್ಟು ವ್ಯತ್ಯಾಸವನ್ನು ಭಗವಂತ ಮಾಡುವುದಿಲ್ಲ. ಭಗವಂತ ಮಾಡುವುದಿಲ್ಲ. ಒಬ್ಬ ಹೆಂಡ ಕುಡಿದ್ರ ಅಂತ ತಿಳಿರಿ, ಅವನಿಗೆ ಎಷ್ಟು ಪಾಪವಿದೆಯೋ ಆ ಪಾಪಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಭಗವಂತ. ಅದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೆಂಡ ಕುಡಿದ ಪಾಪಕ್ಕೆ ಕೊಟ್ಟ ಶಿಕ್ಷೆ ಏನಿದೆ, ಅದೇ ಹೆಂಡವನ್ನ ಒಬ್ಬ ಬದರಿಯಲ್ಲಿ ಕುಡಿದ, ತಿರುಪತಿಯಲ್ಲಿ ಕುಡಿದ, ಇನ್ನು ಪಂಢರಪುರದಲ್ಲಿ ಕುಡಿದ, ಉತ್ತಮ ಕ್ಷೇತ್ರದಲ್ಲಿ ಸುರಾಪಾನವನ ಮಾಡಿದ, ಅವನಿಗೆ ಅದರ 100 ಪಟ್ಟು 1000 ಪಟ್ಟು ಹೆಚ್ಚಿನ ಶಿಕ್ಷೆಯನ್ನು ಕೊಡ್ತಾನೆ. ಆಗ ನೀವು ಕೇಳಬೇಡಿ ಯಾಕೆ ನನಗೆ ಹೆಚ್ಚು ಶಿಕ್ಷೆ ಅಂತ ಕೇಳಬೇಡಿ. ಯಾಕೆ? ಕಂಡೀಷನ್ ಏನಿದೆ ಅಂತಂದ್ರೆ, ನೀನು ಬೇರೆ ದೇಶದಲ್ಲಿ ಮಾಡಿದ ಪಾಪಕ್ಕಿಂತಲೂ ಪುಣ್ಯ ದೇಶದಲ್ಲಿ ಮಾಡಿದ ಪಾಪ 100,000 ಪಟ್ಟು ಹೆಚ್ಚಾಗತ್ತೆ. ಹುಷಾರ್ ಅಂದಮೇಲೆ ಅದಕ್ಕೆ ತಕ್ಕಂತೆ ಪರಮಾತ್ಮ ಶಾಸನವನ್ನು ಮಾಡ್ತಾನೆ. ಮಾಡಿದ್ದಕ್ಕೆ ನಾವು ಏನೂ ಅನ್ಲಿಕ್ಕೆ ಬರುವುದಿಲ್ಲ. ಈಗ ಈ ನಮ್ಮ ಜೊತೆಗಾರ ಒಬ್ಬವನಿದ್ದಾನೆ, ಅವನಿಗೆ ಮನಸ್ಸು ನೋಯಿಸುವಂತೆ ನಾವೇನೋ ಮಾತಾಡಿದ್ದಾಯ್ತು, ಅದಕ್ಕೆ ಒಂದು ಪಾಪ. ನಮ್ಗಿಂತಲೂ ಕೀಳು ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ನಿಂದಿಸಿ ನಾವೇನೋ ಬೈದಿದ್ದಾಯ್ತು, ಅವನಿಗೆ ಮನಸ್ಸು ನೋಯಿಸಿದ್ದಾಯ್ತು, ಅದಕ್ಕೆ ಮತ್ತೊಂದು ಪಾಪ. ಅದು ಸಣ್ಣ ಪಾಪ, ಇದು ದೊಡ್ಡ ಪಾಪ. ಆದರೆ ನಮ್ಗಿಂತಲೂ ದೊಡ್ಡವರಿದ್ದಾರೆ, ಅವರಿಗೆ ಮನಸ್ಸು ನೋಯಿಸಿಯು ಅದಕ್ಕೆ ಅಲ್ಲಿ 100 ಮಾತಾಡಿದ್ರೆ ಇಲ್ಲಿ 10, ಇಲ್ಲಿ 10 ಮಾತಾಡಿದ್ರೆ ಅಲ್ಲಿ 1 ಕಾಲು ಭಾಗ ಮಾತಾಡಿದ್ರೂ ಕೂಡ ಅದು ಮಹಾ ಅನರ್ಥ ಸಾಧನ, ಭಾರೀ ಘೋರವಾದ ಪಾಪವಾಗತ್ತೆ. ಸ್ವಾತ್ಮೋತ್ತಮೇಶ್ವಥ ಸುರೇಶು. ತನಗಿಂತಲೂ ಉತ್ತಮರಾಗಿರುವಂತಹ ದೊಡ್ಡವರಿಗೆ ಮಾಡಿದ ಪಾಪವೇನಿದೆ ಅದು ಭಾರ ಘೋರವಾದ ಪಾಪವಾಗತ್ತೆ. ಹಾಗಾಗಿ ಪಾಪದ ಇಂಟೆನ್ಸಿಟಿ, ದೇಶ, ಕಾಲ, ಅವಸ್ಥೆ, ವ್ಯಕ್ತಿ, ಅಧಿಕಾರಿ, ಎದುರಿಗಿದ್ದವರು ಇವರೆಲ್ಲವರ ನೋಡಿಕೊಂಡು ಆ ಪಾಪದ ಲೆಕ್ಕ ಇರ್ತದೆ. ಆದ್ದರಿಂದ ಪಾಪ ಸುಲಭವಾಗಿ ಸರಳವಾಗಿ ನಾವು ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಶಿವಶಿವಾನಾಂ. ಪುಣ್ಯವಂತರಿಗೆ ಭಗವಂತ ಪುಣ್ಯವಂತ, ಪರಮಾತ್ಮ ಸುಖಪ್ರದ. ಪಾಪವಂತರಿಗೆ ಭಗವಂತ ದುಃಖಪ್ರದ. ಶಾಸ್ತ್ರ ಹೇಳುವ ಮಾತು ಬಹಳ ಚೆನ್ನಾಗಿದೆ. ಇದನ್ನ ಯಮನೇ ಸ್ವಯಂ ಹೇಳ್ತಾನೆ. ಯಮನೇ ಸ್ವಯಂ ಹೇಳ್ತಾನೆ, ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾ ಆತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ತ್ರಿನಾಚಿಕೇತಾ. ಅಲ್ಲಿ ಹೇಳ್ತಾರೆ ಛಾಯಾ ಆತಪ, ನೆರಳು ದೇವರು, ಬಿಸಿಲು ದೇವರು. ದೇವರೇ ನೆರಳು, ದೇವರೇ ಬಿಸಿಲು. ಯಾರಿಗೆ ಬಿಸಿಲು? ಪಾಪದ ಕರ್ಮದವರಿಗೆ ಬಿಸಿಲು. ಪರಮಾತ್ಮ ಧಗೆ, ತಾಪ, ಸಂತಾಪ,
ಅವನಿಗೆ ಇದು ಕಷ್ಟವಾಗತ್ತೆ. ಪರಮಾತ್ಮ ನೆರಳು. ಯಾರಿಗೆ ನೆರಳು? ಯಾರಿಗೆ ಆಶ್ರಯದಾತ, ಯಾರು ಪುಣ್ಯವಂತರೋ ಅವರಿಗೆ ಪರಮಾತ್ಮ ಆಶ್ರಯದಾತ, ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಶಿವಶಿವಾನಾಂ ಅಶಿವೋ ಅಶಿವಾನಾಂ ಅಸ್ಯಾದೇಶಾನ್ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಅಸ್ಯಾದೇಶಾತ್, ಆ ಭಗವಂತನ ಆಜ್ಞೆಯಿಂದ. ನೋಡಿ ಹೇಳ್ತಾರೆ, ಆ ಭಗವಂತನ ಆಜ್ಞೆ, ಆ ಭಗವಂತನ ಅಣತಿಯಿಂದಾಗಿ ಇವರೆಲ್ಲರಿಗೆ ನಾನಾ ವಿಧವಾದ ಭಾವಗಳು ಬರುತ್ತೆ. ಭಗವಂತ ಗೀತೆಯಲ್ಲಿ ಹೇಳಿದ, ಬಹಳ ಚೆನ್ನಾಗಿ ಹೇಳಿದಾನೆ. ಬುದ್ಧಿರ್ಜ್ಞಾನಮ ಸಮೋಹ, ಕ್ಷಮಾ ಸತ್ಯಂ ದಮಶಮಃ, ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಅಯಶಃ ಅಥವಾ ಯಶೋ ಯಶಃ ಭವಂತಿ ಭಾವಭೂತಾನಂ ಮತ್ತ ಏವ ಪೃಥಗ್ವಿಧಾಃ. ಇದೆಲ್ಲ ನನ್ನಿಂದ ಆಗತ್ತೆ, ಇದೆಲ್ಲ ನನ್ನಿಂದ ಆಗತ್ತೆ. ನಾನ್ಯಾರು? ಈಶ್ವರ ಸರ್ವಭೂತಾನಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ. ಅಂತರ್ಯಾಮಿಯಾಗಿ ಹೃದಯದಲ್ಲಿ, ಹೃದಯ ಕಂಜದಲ್ಲಿ, ಕಮಲದಲ್ಲಿ ವಾಸವಾಗಿರುವಂತಹ ಭಗವಂತ, ಅಂತರ್ಯಾಮಿ ಬಿಂಬರೂಪಿಯಾದ ಪರಮಾತ್ಮ, ಆ ಭಗವಂತನೇ ಎಲ್ಲರಿಗೆ ನಾನಾ ವಿಧವಾದ ಪ್ರವೃತ್ತಿಗಳನ್ನು, ನಾನಾ ವಿಧವಾದ ಭಾವಗಳನ್ನು ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಭಗವಂತನೇ ಭಾವವನ್ನು ಕೊಡುವುದು. ಮಹಾಭಾರತ ಹೇಳ್ತದೆ, ಇಲ್ಲಿ ಸನತ್ ಸುಜಾತರು ಹೇಳ್ತಾರೆ, ಅಸ್ಯ ಆದೇಶಾತ್, ಆ ಭಗವಂತನ ಆಜ್ಞೆಯಿಂದ ನಿಸ್ಸರತೆ ನರಾಣಾಂ, ಜನರಿಗೆ ಕ್ರೋಧ, ಪ್ರಮಾದ, ಲೋಭ ಇತ್ಯಾದಿ ರೂಪವಾದ ಮೃತ್ಯು ಇವೆಲ್ಲ ಆ ದೇವರಿಂದ ಬರುವಂಥ. ದೇವರಿಂದಲೇ ಎಲ್ಲ ಬರುವಂಥ ಎಲ್ಲ ಭಾವಗಳು ನಮಗೆ ದೇವರಿಂದ ಬರ್ತದೆ. ದೇವರು ನಮಗೆ ಕೊಟ್ಟರೆ ಯಾರಿಗೂ ಹಿಂಸೆ ಮಾಡಬಾರದು ಅಂತ ತೋರ್ತದೆ. ದೇವರು ಪ್ರೇರಣೆ ಮಾಡಿದರೆ ಸತ್ಯವನ್ನು ಮಾತಾಡಬೇಕು ಅಂತ ಅನಿಸ್ತದೆ. ದೇವರು ಪ್ರೇರಣೆ ಮಾಡದೇ ಇದ್ರೆ ಅಥವಾ ಅಸತ್ಯ ಮಾತಾಡು ಅಂತ ಪ್ರೇರಣೆ ಮಾಡಿದರೆ ಅಸತ್ಯವನ್ನೇ ಮಾತಾಡ್ತೇವೆ. ದೇವರ ಪ್ರೇರಣೆಯನ್ನು ಮೀರುವುದಕ್ಕೆ ಯಾರಿಗಲ್ಲ, ಲಕ್ಷ್ಮೀ ದೇವಿಗೆ ಸಾಧ್ಯವಿಲ್ಲ, ನಮಗೆ. ಹಾಗಾಗಿ ಬುದ್ಧಿರ್ಜ್ಞಾನಮ ಸಮೂಹ, ಈ ಎಲ್ಲ ಅವಸ್ಥೆಗಳೂ ಕೂಡ ನಮಗೆ ಜ್ಞಾನವೋ, ನಮ್ಮ ಇಚ್ಛೆಯೋ, ನಮ್ಮ ಪ್ರಯತ್ನವೋ, ನಮ್ಮ ಸುಖ ದುಃಖಗಳು ಎಲ್ಲವೂ ದೇವರ ಸೆರೆಯಲ್ಲಿವೆ, ದೇವರ ಬಂಧನದಲ್ಲಿವೆ, ದೇವರ ವಶವಾಗಿವೆ. ದೇವರು ಕೊಟ್ಟಂತೆ ನಮಗೆ ಉಂಟು, ದೇವರು ಕೊಡದಿದ್ದಂತೆ ಇಲ್ಲ. ದೇವರು ಏನು ಮಾಡ್ತಾನೆ, ನಮಗೆ ಒಳಿತಾಗುವುದಕ್ಕೆ ದೇವರು ಮಾಡಬೇಕಷ್ಟೇ ಅಲ್ಲ, ಕೆಟ್ಟದ್ದಾಗುವುದಕ್ಕೂ ದೇವರು ಮಾಡಬೇಕು. ಕೆಟ್ಟದ್ದಾಗದಿದ್ದಂತೂ ದೇವರು ಮಾಡಬೇಕು, ಒಳಿತಾಗದಿದ್ದಂತೂ ದೇವರು ಮಾಡಬೇಕು. ನಾವು ಪುಣ್ಯಕರ್ಮವನ್ನು ಮಾಡ್ತೇವೆ, ನಮ್ಮ ಇಚ್ಛೆಯಿಂದ ಮಾಡ್ತೇವೆ, ಪಾಪವನ್ನು ಮಾಡ್ತೇವೆ, ನಮ್ಮ ದೇವರು ನಮಗೆ ಪ್ರೇರಣೆ ಮಾಡಲಿಲ್ಲ ಆದ್ದರಿಂದ ಪಾಪವನ್ನು ಮಾಡ್ತೇವೆ ಅಂತಲ್ಲ. ದೇವರೇ ನಿಂತು ನಮ್ಮಿಂದ ಪಾಪವನ್ನು ಮಾಡಿಸ್ತಾನೆ, ಆದ್ದರಿಂದ ಪಾಪವನ್ನು ಮಾಡ್ತೇವೆ. ನಿಂತು ಮಾಡಿಸ್ತಾನೆ, ಅರ್ಧಕ್ಕೆ ಬಿಡಿಸುವುದಿಲ್ಲ. ಮಾಡುವ ಪಾಪವೆಷ್ಟಿದೆ ಅಷ್ಟನ್ನು ಪೂರ್ಣವಾಗಿ ನಮ್ಮಿಂದ ಮಾಡಿಸಿ ಮುಗಿಸ್ತಾನೆ ಪರಮಾತ್ಮ. ಆದ್ದರಿಂದ ನಮ್ಮಿಂದ ಪಾಪವಾಗತ್ತೆ ಪೂರ್ಣ. ಇಲ್ಲೇ ಇದ್ರೆ ಪಾಪ ಪೂರ್ಣವಾಗಲಿಕ್ಕೆ ಸಾಧ್ಯವಿಲ್ಲ, ಅರ್ಧಕ್ಕೆ ಬಿಟ್ಟು ಹೋಗ್ಬೇಕು ಅವನು. ದೇವರು ಯಾವುದಕ್ಕೂ ದೇವರಿಲ್ಲದೆ ಆಗುವುದು ಸಾಧ್ಯವಿಲ್ಲ ಅಂತ ನಮ್ಮ ಮಾತನ್ನ ಇಲ್ಲಿ ನಾವು ತಿಳಿತೇವೆ. ಶಾಸ್ತ್ರ ಹೇಳ್ತದೆ, ಅಸ್ಯ ಆದೇಶಾತ್ ನಿಸ್ಸರತೆ ನರಾಣಾಂ ಕ್ರೋಧ, ಸಿಟ್ಟು ಬರ್ತದೆ. ವಿಜಯದಾಸರು ಒಂದು ಕವನದಲ್ಲಿ ಹೇಳ್ತಾರಲ್ಲ, ಎಂಬುವುದು ಈಶನ ಪ್ರೇರಣೆಯೆಂದರಿತವನಿಗೆ ಆನಂದ ಆನಂದ ಮತ್ತೆ ಪರಮಾನಂದ. ಮನುಷ್ಯನಿಗೆ ಕೋಪ ಬರ್ತದೆ, ಕೋಪ ಬರುವುದು ಮತ್ತೆ ಶಾಂತವಾಗುವುದು, ಅದೆಲ್ಲ ದೇವರ ಇಚ್ಛೆ. ಅದು ದೇವರ ಇಚ್ಛೆ. ಸಿಟ್ಟು ಯಾಕೆ ಬಂತು ಯಾಕೆ ಬಂತು ಅಂದ್ರೆ ಏನು ಮಾಡಬೇಕು? ಅದು ಏನಾಗಬೇಕಾಗಿತ್ತೋ ಅದಕ್ಕಾಗಿ ಬಂತದು. ಅದು ಏನೇನು ಫಲವನ್ನು ಕೊಡಬೇಕಾಗಿತ್ತೋ, ಇಟ್ ಮೇ ಬಿ ಕ್ಯಾಸ್ಕೇಡಿಂಗ್, ಅದಕ್ಕೆ ಸಾವಿರ ಫಲವಿದೆ, ಚೈನ್ ರಿಯಾಕ್ಷನ್ಸ್ ಇದೆ. ನಾನು ಒಬ್ಬನ ಮೇಲೆ ಸಿಟ್ಟಾದೆ, ಅದು ಅವತ್ತು ಶಾಂತವಾಯಿತು, ಆದರೆ ಮಾರನೇ ದಿವಸ ಅವನು ಸಿಟ್ಟಾಗಿ ಬಂದ. ಆಮೇಲೆ ನಮ್ಮವರು ಗುಂಪುಗಟ್ಟಿ ನಾವು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೋದ್ವಿ, ಅವರು ಬಹಳ ದೊಡ್ಡ ಗುಂಪು ಬಂತು. ಆಮೇಲೆ ನಮ್ಮಲ್ಲೂ ಅವರಲ್ಲೂ ದೊಡ್ಡ ಕದನ, ಯುದ್ಧವಾಯಿತು. ಆಗ ಗ್ರೀಸ್ ದೇಶಕ್ಕೂ ಟ್ರಾಯ್ ದೇಶಕ್ಕೂ ಎರಡಕ್ಕೆ ದೊಡ್ಡದಾದಂತಹ ಯುದ್ಧ ಶುರುವಾಯಿತು. ಸಣ್ಣ ಕಾರಣಕ್ಕೆ ಶುರುವಾಗಿರುವಂತಹದ್ದು ಭಾರೀ ದೊಡ್ಡ ಭಯಾನಕವಾದಂತಹ ಸಮರ ರಣಾಂಗಣಕ್ಕೆ ಇಳಿದು ಬಿಡುತ್ತದೆ. ಅಷ್ಟೆಲ್ಲ ಆಗಬೇಕಾಗಿರ್ತದೆ ಅಂತನ್ನುವುದಕ್ಕಾಗೇನೆ ಭಗವಂತ ಒಬ್ಬನಿಗೆ ಒಂದು ಕ್ಷಣ ಸಿಟ್ಟು ಕೊಟ್ಟು ಮುಗಿಸಿಬಿಡ್ತಾನೆ. ಸಿಟ್ಟು ಕೊಟ್ಟು ಮುಗಿಸಿಬಿಡ್ತಾನೆ. ನೋಡಿ ಹೇಳ್ತೇನೆ ನಿಮಗೆ ಸಣ್ಣ ಉದಾಹರಣೆ. ಅವತ್ತು ಗರ್ಗಾಚಾರ್ಯರು ಬಂದರು ಕೃಷ್ಣನ ಆಸ್ಥಾನಕ್ಕೆ. ಕೃಷ್ಣನ ಸಭೆಗೆ ಗರ್ಗಾಚಾರ್ಯರು ಬಂದಾಗ ಯಾದವರು ಸಹಜವಾಗಿ ನಕ್ಕು ಬಿಟ್ರು ಗರ್ಗಾಚಾರ್ಯರನ್ನು ನೋಡಿ. ಗರ್ಗಾಚಾರ್ಯರು ತಮಗಾಗಿ ನಕ್ಕರು ಇವರೆಲ್ಲ ಯಾದವರು ಅಂತ ತಿಳಿದು ಸಿಟ್ಟಿಗೆ ಬಂದರು, ಕೋಪಿಸ್ಕೊಂಡ್ರು.
ಕೋಪಿಸ್ಕೊಂಡು ನೋಡಿ, ನಕ್ಕದ್ದು ಎಷ್ಟು ಸಣ್ಣ ಮಾತದು, ಬಹಳ ಸಣ್ಣ ಮಾತದು. ನಮ್ಮ ಜೀವನದಲ್ಲಿ ನಮ್ಮನ್ನು ಎಷ್ಟು ಜನ ನಗುವುದಿಲ್ಲ, ಆದರೆ ಅದು ಎಷ್ಟು ಸಣ್ಣ ಮಾತು. ಆದರೆ ಗರ್ಗಾಚಾರ್ಯರಿಗೆ ಅವತ್ತಿನ ದಿನ ಏನು ದೇವರ ಪ್ರೇರಣೆ ನೋಡಿ, ಪ್ರೇರಣೆ ಹಾಗಾಯ್ತು. ಅವರು ಹೋದರು, ರುದ್ರದೇವರಿಗಾಗಿ ತಪಸ್ಸು ಮಾಡಿದರು. ಎಂಥದ್ದು ಏನು, ಎಂಥ ತಪಸ್ಸು? ಕಬ್ಬಿಣದ ಪುಡಿಯನ್ನು ತಿಂದು ತಪಸ್ಸು ಮಾಡಿದರು. ರುದ್ರದೇವರನ್ನು ಕುರಿತು ಘೋರ ತಪಸ್ಸು ಮಾಡಿದಾಗ ರುದ್ರದೇವರು ಪ್ರತ್ಯಕ್ಷರಾದಾಗ, ಹೌದು ನಿನಗೇನು ಬೇಕು? ನನಗೆ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು, ನನಗೆ ತಥಾಸ್ತು ಅಂತ ವರ ಕೊಡ್ತಾರೆ ರುದ್ರದೇವರು. ಆ ವರದಿಂದ ಹುಟ್ಟಿದಂತಹ ವ್ಯಕ್ತಿ ಅವನ ಕಾಲ ಅಂತ ಹೆಸರಾದ. ಅವನನ್ನು ಯವನ ತೆಗೆದುಕೊಂಡ, ಆದ್ದರಿಂದ ಕಾಲಯವನ ಅಂತಾಯ್ತು. ಆಮೇಲೆ ಅವರು ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಎಂಥ ತಪ್ಪು ಮಾಡಿದೆ ಅಂತಂತಾರೆ. ಆದರೆ ಎಲ್ಲ ಕಾಲ ಮೀರಿ ಹೋಗಿತ್ತು, ಆಗ ಪಶ್ಚಾತ್ತಾಪ ಪಟ್ಟೇನಾಗೋದು, ಏನು ಲಾಭವಿಲ್ಲ. ಆದರೆ ಆ ಕಾಲಯವನ ಹುಟ್ಟಿ ಬಂದ. ಆ ಕಾಲಯವನಿಗೆ ಎಷ್ಟು ಕೋಟಿ ಕೋಟಿ ಸಂಖ್ಯಾಕವಾದಂತಹ ದೈತ್ಯರೆಲ್ಲ ಅವನಿಗೆ ಸಹಾಯಕರಾಗಿ ನಿಂತು ಕೃಷ್ಣನ ವಿರುದ್ಧವಾಗಿ ಹೋರಾಡುವುದಕ್ಕೆ ಬರ್ತಾರೆ, ಯುದ್ಧವಾಡ್ತಾರೆ, ಸತ್ತೋಗ್ತಾರೆ. ಮಾತು ಬೇರೆ. ಅಂದರೆ ಒಂದು ಸಣ್ಣದಾಗಿರುವಂತಹ ನಗೆ, ಅಪಹಾಸ ಎಷ್ಟು ಭಯಾನಕವಾದಂತಹ ಉಗ್ರವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಇದೇನು ಮಹಾಭಾರತ? ಮತ್ತೆ ಇದೇನು ಮಹಾಭಾರತ? ಆ ಮಹಾಭಾರತದ ಅಫ್ಕೋರ್ಸ್ ಹಿಂದೆ ಬೇಕಾದಷ್ಟು ಕಾರಣಗಳಿರಬಹುದು, ಆದರೆ ಟ್ರಿಗರ್ ಮಾಡಿದ್ದು ಅವತ್ತಿನ ದ್ರೌಪದಿ, ಭೀಮ ಇವರಿಬ್ಬರು ಕೂಡಿ ದುರ್ಯೋಧನನನ್ನು ಅಪಹಾಸ ಮಾಡಿದ್ದು. ಅಷ್ಟು ನಕ್ಕದ್ದಕ್ಕೆ 18 ಅಕ್ಷೌಹಿಣಿ ಸತ್ತೋಗುವ, ಮಡಿದು ಹೋಗುವ, ರಣಾಂಗಣದಲ್ಲಿ ಕಾಳಗದಲ್ಲಿ ಕಾಲು ಮುರಿದುಕೊಂಡು ಬೀಳುವ ಪ್ರಸಂಗ ಬಂತು. ಏನಂತೀರಿ? ಇದು ಬುದ್ಧಿರ್ಜ್ಞಾನಮ ಸಮ್ಮೋಹ, ಕ್ಷಮಾ ಸತ್ಯಂ ದಮಃಶಮಃ, ಸುಖಂ ದುಃಖಂ ಭವೋ ಭಾವೋ, ಭಯಂಚ ಅಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿ, ತಪೋ ದಾನಂ ಯಶೋ ಯಶಃ, ಭವಂತಿ ಭಾವಾಃ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಜೀವೇಶ್ವರೌ ಶರೀರಂ ಅಧಿತಿಷ್ಠತಃ ತತ್ರ ಈಶ್ವರಃ ಜೀವಸ್ಯ ಅಂತಃಕರಣಂ ಸ್ಪಷ್ಟಂ ದೃಷ್ಟ್ವಾ ತತ್ರ ಸ್ವೀಯ ಜ್ಞಾನೇಚ್ಛಾ ಪ್ರಯತ್ನೈಃ ಜ್ಞಾನ ಪ್ರಯತ್ನಾನ್ ಉತ್ಪಾದ್ಯ ಜೀವನಿಂದ ಕರ್ಮವನ್ನು ಮಾಡಿಸ್ತಾರೆ. ಶ್ರೀಮನ್ಯಾಯ ಸುಧಾದಲ್ಲಿ ಹೇಳುವ ತತ್ವ ಎಷ್ಟು ಅದ್ಭುತವಾದ ವಿಚಾರ. ಹಾಗಾಗಿ ಪ್ರತಿ ಕ್ಷಣಕ್ಕೂ ಆಗುವುದೆಲ್ಲ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ನ ಕೇವಲಂ ವಾಚಂ, ಎಲ್ಲ ಶಕ್ತಿಧರ ಸ್ವಧಮ್ನ ಅನ್ಯೌಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅವನು ಪುರುಷ, ಅವನು ಹೃದಯದಲ್ಲಿ ಈ ದೇಹದಲ್ಲಿ ವಾಸವಾಗಿರುವ, ಪುರ ಅಂದರೆ ದೇಹದಲ್ಲಿ ವಾಸವಾದ ಪರಮಾತ್ಮನಿಗೆ ಪುರುಷ. ಅಂಥ ದೇಹವಾಸಿಯಾದ ದೇಹಾಂತರ್ಯಾಮಿ ಜೀವಾಂತರ್ಯಾಮಿ ಆ ಭಗವಂತ ನಾರಾಯಣ ಅವನು ಪ್ರೇರಣೆ ಮಾಡಿದ್ದಾನೆ. ಅವನಿಂದಾಗಿ ಇದೆಲ್ಲ ಆಗತ್ತೆ ಎನ್ನುವ ಮಾತನ್ನ ಮರಿಬೇಡಿ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಅಸ್ಯಾದೇಶ ನಿಸ್ಸರತೆ ನರಾಣಾಂ ಕ್ರೋಧ ಪ್ರಮಾದೋ ಲೋಭರೂಪಶ್ಚ ಮೃತ್ಯು. ಆದ್ದರಿಂದ ಅಹಂಗತೇನೈವ ಚರನ್ ವಿಮಾರ್ಗಾನ್ ನಚಾತ್ಮನೋ ಯೋಗಮುಪೈತಿ ಕಶ್ಚಿತ್. ಪರಮಾತ್ಮನಿಗೆ ಶರಣು ಹೋದಾಗ ಮಾತ್ರ ಭಗವಂತನ ಕೃಪೆಯಿಂದ, ಭಗವಂತನ ಶರಣಾಗತಿಯಿಂದ, ನಾನಾ ವಿಧವಾದ ಭಗವದ್ ಆರಾಧನೆಯಿಂದ ನಮಗೆ ಒಳಿತಾಗಬೇಕು. ಆ ಒಳಿತನ್ನು ನಾವು ಗಳಿಸಲೇಬೇಕು. ಒಂದು ಉತ್ತಮವಾದ ಮಾತನ್ನು ಹೇಳಿದ್ದಾರೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ. ಆ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಬಹಳ ಸುಂದರವಾದ ಮಾತು. ನನಗಂತೂ ಮೇಲಿಂದ ಮೇಲೆ ಅದನ್ನು ಮೆಲಕಾಕಬೇಕು. ನಾವು ನಮ್ಮ ದುಃಖದ ಹಾಗೂ ಸುಖದ ಕಾರಣಗಳನ್ನು ಅತಿ ಸಂಕ್ಷೇಪವಾಗಿ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರು. ಪುರಾಣದ ವಚನದ ಆಧಾರದಿಂದ ಪ್ರಸಿದ್ಧ ಶ್ಲೋಕ, ಗೊತ್ತಿಲ್ಲದ ಶ್ಲೋಕವಲ್ಲ, ಅರ್ಥ ತಿಳಿದಿಲ್ಲ, ಸರಿಯಾಗಿ ತಿಳಿಬೇಕು. ಅನಾರಾಧಿತ ಗೋವಿಂದಾಹ ಯೇ ನರಾಹ ದುಃಖ ಭಾಗಿನಃ. ದೇವರ ಆರಾಧನೆ ಮಾಡದಿದ್ದದ್ದಕ್ಕಾಗಿ ದುಃಖ ಪಟ್ಟಿದ್ದಾರೆ ಜೀವರು. ಅವರು ಆರಾಧ್ಯ ವಾಸುದೇವಂ ಸ್ಯುಹು ನಿತ್ಯಾನಂದೈಕ ಭಾಗಿನಃ. ದೇವರನ್ನು ಆರಾಧನೆ ಮಾಡಿಬಿಟ್ರೆ ನಿತ್ಯವಾದ ಆನಂದವನ್ನು ಭೋಗಿಸುವ ಭಾಗ್ಯ ಅವರಿಗೆ ಸಿಗತ್ತೆ. ಇನ್ ಶಾರ್ಟ್, ದೇವರ ಆರಾಧನೆ ಕಡಿಮೆಯಾದದ್ದಕ್ಕೆ ದುಃಖವಾಗಿದೆ. ದೇವರ ಆರಾಧನೆಯನ್ನು ಚೆನ್ನಾಗಿ ಮಾಡಿಬಿಟ್ರೆ ದುಃಖ ಕಳೆಯಿತು, ಸುಖ ಸಿಕ್ಕಿತು. ಮಾಡುವ ಸತ್ಕರ್ಮಗಳೆಲ್ಲ ದೇವರ ಪೂಜೆಯಾಗಿ ಸಮರ್ಪಿಸಬೇಕು. ಮಾಡಬಾರದ ಯಾವ ದುಷ್ಕರ್ಮಗಳನ್ನು ಪೂರ್ಣವಾಗಿ ಬದಿಗೆ ಸರಿಸಿ ದೇವರ ಕರುಣೆಯನ್ನು ಪಡಿಬೇಕು.
ಪಾಪ ಮಾಡಿದ್ದರೆ ದೇವರ ದ್ರೋಹವಾಯಿತು, ಪುಣ್ಯ ಮಾಡಿ ದೇವರ ಸಮರ್ಪಣೆ ಮಾಡದಿದ್ದರೂ ದೇವರ ದ್ರೋಹವಾಯಿತು. ಆದ್ದರಿಂದ ನಾವು ಸಂಸಾರದಲ್ಲಿಯೋ ನರಕದಲ್ಲಿಯೋ ದುಃಖ ಪಡ್ತಾ ಇರ್ತೇವೆ. ಅದಕ್ಕಾಗಿ ನಾವು ಸರ್ವಥಾ ಸತ್ಕರ್ಮವನ್ನು ಮಾಡಿ ಜ್ಞಾನಭಕ್ತಿಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದರಿಂದ ಉದ್ಧಾರ ಎಂಬ ಮಾತನ್ನ ಅನಾರಾಧಿತ ಗೋವಿಂದಾಹ ಬಹುವ್ರೀಹಿ ಸಮಾಸ. ಅನಾರಾಧಿತ ಗೋವಿಂದ ಅಂತಂತಾರೆ. ಪಾಪ ಹೆಣ್ಮಕ್ಕಳಿಗೆ ಬಹುವ್ರೀಹಿ ಸಮಾಸ ಗೊತ್ತಿಲ್ಲ, ಹಾಗಾಗಿ ಪಾಠವೂ ಗೊತ್ತಿರುವುದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅನಾರಾಧಿತ ಗೋವಿಂದ ಯೈಹಿ ತೇ ಅನಾರಾಧಿತ ಗೋವಿಂದಾಹ. ಯಾರಿಂದ ದೇವರು ಆರಾಧಿಸಲ್ಪಟ್ಟಲ್ಲವೋ ಅಂಥವರು ಅನಾರಾಧಿತ ಗೋವಿಂದಾಹ. ಯೇ ನರಹ ದುಃಖ ಭಾಗಿನಃ, ಅವರು ಆರಾಧ್ಯ ವಾಸುದೇವಂ ಸ್ಯುಹು ನಿತ್ಯಾನಂದೈಕ ಭಾಗಿನಃ ಎನ್ನುವ ಶ್ಲೋಕ. ಆದ್ದರಿಂದ ಭಗವಂತನ ಆರಾಧನೆಯಿಂದ ನಾವು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಕಲ ಇಷ್ಟಾರ್ಥಗಳನ್ನು ಹೊಂದಿ ಭಗವಂತನನ್ನು ಸೇರುವ ಮಹಾಭಾಗ್ಯ ಸಿಗತ್ತೆ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದರು. ಶ್ರೀಕೃಷ್ಣಾರ್ಪಣಮಸ್ತು.